ಹಾಕಿ ಅದರಿಂದ ಉತ್ಪತ್ತಿಯನ್ನ ಪಡ್ಕೋಬಹುದು. ಕೆಇಬಿನಲ್ಲಿ ಬಹಳಷ್ಟು ಜನ ನನಗೆ ಪರಿಚಯಸ್ಥರನ್ನ ನಾನು ವಿಚಾರ ಮಾಡಿದಾಗ ಇದ್ದಾರೆ, ಹೆಚ್ಚಿನ ರೀತಿಯ ಹಣಕ್ಕೆ ಕೊಡ್ತಾ ಇದ್ದಾರೆ. ವಿದ್ಯುತ್ತಿನ ನಿರ್ಭರತೆಗೋಸ್ಕರವಾಗಿ ಮೋದಿ ಅಂತವರ ನೇತೃತ್ವದಲ್ಲಿ ಪಾಕಿಸ್ತಾನದ ಬಾರ್ಡರ್ಗಳಲ್ಲಿ ಯಾವ ರೀತಿ ಸೋಲಾರ್ ಪ್ಲಾಂಟೇಶನ್ ಆಗಿದೆ ಅನ್ನುವಂಥದ್ದನ್ನ ಲಾರಿ ಡ್ರೈವರ್ಗಳು 5 ರಾಜ್ಯಗಳಲ್ಲಿ ಎಲೆಕ್ಷನ್ ಇದೆಯಲ್ಲ, ಅದು ಕೊಳ್ಳೆ ಹೊಡೆಯೋದಕ್ಕೆ ನಮ್ಮ ಶರಾವತಿನ ಕಣ್ಣಿಗೆ ಬೀಳಬೇಕಾಗಿತ್ತು. ಶಿವಮೊಗ್ಗದ ಈ ಪ್ರಾಂತದಲ್ಲಿ ಪರಿಸರಕ್ಕಾಗಿ ನಾವು ಅಲ್ಲದೆ ರಾಷ್ಟ್ರಭಕ್ತರ ಬಳಗ, ವಿವಿಧ ರಾಜ್ಯದ ಅನೇಕ ಸಂಘಟನೆಗಳು ಸೇರಿ ಶರಾವತಿಯ ಪಂಪ್ ಸ್ಟೋರೇಜ್ ವಿರುದ್ಧವಾಗಿ ಹೋರಾಟವನ್ನು ಇವತ್ತು ಆರಂಭ ಮಾಡಿದ್ದಾರೆ. 24 ಗಂಟೆಗಳ ಕಾಲ ಅಹೋರಾತ್ರಿ ಧರಣಿ ನಡೀತಾ ಇದೆ. ಇಂತಹ ಧರಣಿಗಳು ಬಹುಶಃ ಇದು ಇಂದೋ ನಾಳೆಯೋ 1-2 ದಿವಸಕ್ಕಾಗಿ ಆಗುವಂಥದ್ದಲ್ಲ. ಎಲ್ಲಿವರೆಗೆ ಸರ್ಕಾರ ಈ ಯೋಜನೆಯನ್ನು ಶಾಶ್ವತವಾಗಿ ಕೈ ಬಿಡತಕ್ಕಂಥ ನಿಲುವನ್ನು ಪ್ರಕಟಣೆ ಮಾಡೋದಿಲ್ವೋ, ಗೆಜೆಟ್ ನೋಟಿಫಿಕೇಶನ್ ಪಾಸ್ ಮಾಡೋದಿಲ್ವೋ, ಅಲ್ಲಿವರೆಗೆ ಈ ಹೋರಾಟ ನಿರಂತರವಾಗಿ ನಡೀತದೆ. ಈ ಹೋರಾಟ ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೀಲಿಕ್ಕಿದೆ. ಅಲ್ಲದೆ ಇದೇ ಬರತಕ್ಕಂಥ ಮಾರ್ಚ್ 29ನೇ ತಾರೀಕು ಭಾನುವಾರ ದಿವಸ ಕ್ಷೇತ್ರ ಬಂಗಾರಮಕ್ಕಿಯಲ್ಲೂ ಸಹ ಒಂದು ದಿನ ಸಂಪೂರ್ಣವಾಗಿ ಹೋರಾಟವನ್ನು, ಜನಾಂದೋಲನವನ್ನು ನಾವು ನಡೆಸ್ತಾ ಇದ್ದೇವೆ. ಆ ದಿನ ಸಹ್ಯಾದ್ರಿ ಜ್ಞಾನ ಮತ್ತು ಪರಿಸರ ರಕ್ಷಣೆಯ ಕುರಿತಾಗಿರತಕ್ಕಂಥ ಜನಾಂದೋಲನ ಕಾರ್ಯಕ್ರಮ ನಡೀತದೆ. ಈ ಹೋರಾಟಕ್ಕೆ ಅನೇಕ ಸಂಘ ಸಂಸ್ಥೆಗಳು, ಸಂಘಟನೆಗಳು ಸಹ ಈಗಾಗಲೇ ಬೆಂಬಲ ಸೂಚಿಸಿದ್ದಾವೆ. ನಮ್ಮ ಹೋರಾಟ ನಿರಂತರವಾಗಿರ್ತದೆ. ಪಶ್ಚಿಮ ಘಟ್ಟದ ರಕ್ಷಣೆಯಲ್ಲಿ ನಾವು ಕಟಿಬದ್ಧವಾಗಿದ್ದೇವೆ. ಅದರಲ್ಲೂ ಸಹ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಸಹ ನಮ್ಮ ಪ್ರಾಣ ತೆತ್ತಾದರೂ ಸಹ ಆ ಯೋಜನೆಯನ್ನು ಆಗಲಿಕ್ಕೆ ಬಿಡೋದಿಲ್ಲ ಅನ್ನೋ ಮಾತನ್ನ ಈ ಮುಖಾಂತರ ವ್ಯಕ್ತಪಡಿಸ್ತೇವೆ. ಇದರಲ್ಲಿ ಕುರುಡು ಕಾಂಚನ ಕೆಲಸ ಮಾಡ್ತಾ ಇದೆ. ನೇರವಾಗಿ ಹೇಳಬೇಕು ಅಂದ್ರೆ ಕೆಲವೊಂದಿಷ್ಟು ರಾಜಕೀಯ ಹಿತಾಸಕ್ತಿಗಳು, ಕಾಣದ ಕೈಗಳು ಇದರಲ್ಲಿ ಕೆಲಸ ಮಾಡಿರೋದ್ರಿಂದ ಆ ರೀತಿಯಲ್ಲಿ ಮುಂದುವರಿತಾ ಇದ್ದಾರೆ. ಅಲ್ಲದೆ ಕೇಂದ್ರ ಸರ್ಕಾರದ ವನ್ಯಜೀವಿ ಮಂಡಳಿ ಹಿಂದೆ ಇದನ್ನು ತಿರಸ್ಕಾರ ಮಾಡಿದ್ದು, ಮತ್ತೆ ಪರಿಶೀಲಿಸಿ ಇದನ್ನು ನೀಡಿ ಹೇಳುವಂತಕ್ಕಂಥ ವಾಕ್ಯ ಹೇಳಿದ್ದು ನಮಗೆ ಬಹಳ ಖೇದ ತಂದಂಥ ವಾಕ್ಯ ಅದು. ಯಾಕೆಂದರೆ ಒಮ್ಮೆ ಬೇಡ ಅಂತ ಹೇಳಿ ಆನಂತರ ಇದನ್ನು ಮರುಪರಿಶೀಲನೆ ಅಂತ ಕೊಡುವಂಥದ್ದು ಅಂದರೆ ಅವರೂ ಸಹ ಇದರಲ್ಲಿ ಬೇರೆ ರೀತಿಯ ವ್ಯವಹಾರಕ್ಕೆ ಶಾಮೀಲಾಗಿದ್ದಾರೆ ಅನ್ನುವಂಥ ಭಾವನೆ ನಮಗೆ ಅನಿಸ್ತಾ ಇದೆ. ಹಾಗಾಗಿ ಇದು ದುಃಖ ತರತಕ್ಕಂಥ ವಿಚಾರ. ಸರ್ಕಾರ ಜನಶಕ್ತಿಗೆ ಮೀರಿದ್ದು ಸರ್ಕಾರ ಅಲ್ಲ. ಜನಶಕ್ತಿ ಮನಸ್ಸು ಮಾಡಿದರೆ ಸರ್ಕಾರವನ್ನೂ ಸಹ ಮಣಿಸುವಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಜನ ಜಾಗೃತರಾಗಬೇಕು. ಈ ಪರಿಸರ ಅಥವಾ ಹೋರಾಟ ಒಂದಿಷ್ಟು ಹೋರಾಟಗಾರರಿಗೋ ಅಥವಾ ಪರಿಸರ ಆಸಕ್ತರಿಗೋ ವಿಜ್ಞಾನಿಗಳಿಗೋ ಸೀಮಿತ ಅಲ್ಲ. ಇದು ಜನಸಾಮಾನ್ಯರ ಧ್ವನಿ ಆಗಬೇಕು. ಆ ಮುಖಾಂತರ ಸರ್ಕಾರ ಎಚ್ಚರ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಮುಂದಿನ ಹೋರಾಟ ಈಗಾಗಲೇ ನಾವು ಕ್ಷೇತ್ರದಲ್ಲಿ ಆರಂಭ ಮಾಡ್ತಾ ಇದ್ದೇವೆ. ಜೊತೆಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡತಕ್ಕಂಥ ಕೆಲಸ, ಅಲ್ಲದೆ ಪಶ್ಚಿಮ ಘಟ್ಟದ 1600 ಕಿಲೋಮೀಟರ್ ವ್ಯಾಪ್ತಿಯ 6 ರಾಜ್ಯಗಳನ್ನು ಒಳಗೊಂಡಂಥ ಈ ಪ್ರದೇಶದಲ್ಲಿ ಎಲ್ಲ ಜನಸಾಮಾನ್ಯರನ್ನ ಎಚ್ಚರಿಸಿಕೊಳ್ಳತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ.